ವರ್ಷಕ್ಕೆ ಬಿಜೆಪಿಯಲ್ಲಿ ಬದಲಾವಣೆ ಪರ್ವ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪದಾಧಿಕಾರಿಗಳ ಬದಲಾವಣೆ. ಈ ಹಿಂದೆ ಬಿವೈವಿ ನೇಮಕ ಮಾಡಿದ್ದವರ ಸ್ಥಾನಕ್ಕೆ ಕುತ್ತು. ವಿವಿಧ ರಾಜ್ಯ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಚೇಂಜ್. ಫ್ರೀಡಂ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ. ಯತ್ನಾಳ್ಗೆ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಹುದ್ದೆ, ಜೊತೆಗೆ ರಾಜ್ಯದ ಉಸ್ತುವಾರಿ ನೀಡುವ ಸಾಧ್ಯತೆ. ಏನೋ ರಾಜ್ಯದ ರಾಜಕೀಯ ಬಿಜೆಪಿ ಬಣ ಕಚ್ಚಾಟ ಬರೀ ಇಷ್ಟಕ್ಕೆ ಆಗಿಲ್ಲ, ಅದು ಪದಾಧಿಕಾರಿಗಳ ನೇಮಕಕ್ಕೂ ಕೂಡ ಸಂಬಂಧಪಡತ್ತೆ. ಸೊ ಪದಾಧಿಕಾರಿಗಳ ಬದಲಾವಣೆ ಕೂಡ ಪಟ್ಟು ಇದೆ ಇದರಲ್ಲಿ. ನಮ್ಮವ್ರನ್ನ ಸೇರಿಸಿ ಅಂತ ಯಾವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಪದಾಧಿಕಾರಿಗಳಿಗೆ ಬದಲಾವಣೆ ಆಗ್ತಾ ಇದ್ದಾರೆ, ಸೊ ಅದು ಕರ್ನಾಟಕದಲ್ಲೂ ಕೂಡ ಪದಾಧಿಕಾರಿಗಳ ಬದಲಾವಣೆ ಆಗತ್ತೆ. ಹಾಗಾದರೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ನಡುವಿನ ಈ ಹೋರಾಟದಲ್ಲಿ ಪದಾಧಿಕಾರಿಗಳಿಗೆ ಬದಲಾವಣೆ ಆಗತ್ತೆ. ಅದು ಕೂಡ ಕಾರಣ. ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಬದಲಾವಣೆ ಪರ್ವ ಏನು ಶುರುವಾಗತ್ತೆ. ಅದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪದಾಧಿಕಾರಿಗಳ ಬದಲಾವಣೆ. ಸೊ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನು ಅಂತ ಆದರೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ. ಈ ಹಿಂದೆ ಹಾಗಾದರೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದವರು ಯಾರು, ಅವರಿಗೆ ಇದೀಗ ಬದಲಾವಣೆ ಈ ಚೇಂಜ್ ಎಲ್ಲ ಕುತ್ತು ತರತ್ತಾ ಅಂತ ಫ್ರೀಡಂ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಯತ್ನಾಳ್ಗೆ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಹುದ್ದೆ ನೀಡುವಂಥ ಸಾಧ್ಯತೆ. ಸೊ ನೋಡ್ತಾ ಇರಬಹುದು ನೀವು, ಅನುರಾಗ್ ಸಿಂಗ್ ಠಾಕೂರ್ ಏನಿದ್ದಾರೆ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ನೀಡುವಂಥ ಸಾಧ್ಯತೆ ಇದೆ. ಈಗ ಪಕ್ಷ ಸಂಘಟನೆಯಲ್ಲಿ ಕೇಂದ್ರದ ಸಚಿವರಾಗಿರುವಂಥ ಅನುರಾಗ್ ಸಿಂಗ್ ಠಾಕೂರ್ ಬಹಳ ಗುರುತಿಸಿಕೊಂಡಿದ್ದಾರೆ, ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಸಂಘಟನೆ ಯಾರು ಪಕ್ಷದಲ್ಲಿ ಚೆನ್ನಾಗಿ ಮಾಡ್ತಾರೋ ಅವರಿಗೆ ಸಹಜವಾಗಿ ದೊಡ್ಡ ಪದಾಧಿಕಾರಿಗಳ ದೊಡ್ಡ ಹುದ್ದೆ ಸಿಗುತ್ತೆ. ಅದರಂತೆ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಮೇ ಬಿ ಅನುರಾಗ್ ಸಿಂಗ್ ಠಾಕೂರ್ ಅವರನ್ನು ನೇಮಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸೊ ಉನ್ನತ ಮೂಲಗಳು ಫ್ರೀಡಂ ಟಿವಿಗೆ ತಿಳಿಸಿವೆ. ಜೊತೆಗೆ ರಾಜ್ಯದ ಉಸ್ತುವಾರಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಆದರೆ ಹೆಂಗೆ ಉತ್ಸಾಹದಿಂದ ಕೆಲಸ ಮಾಡದೇ ಇರುವಂಥ ಪದಾಧಿಕಾರನ ಕೈ ಬಿಡೋದು, ಅನುಭವಿ ಸಂಘಟನೆಗಾಗಿ ದುಡಿಯೋರಿಗೆ ಮಾತ್ರ ಚಾನ್ಸ್. ಬದಲಾವಣೆ ಕಾರ್ಯಕ್ಕೆ ಬಿಜೆಪಿ ವರಿಷ್ಠರು ಮುಂದಾಗಿದ್ದಾರೆ. ಹಲವು ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ನಡೀತಿದ್ದ ಯತ್ನಾಳ್ ವರ್ಸಸ್ ವಿಜೇಂದ್ರ. ಹಾಗಾದ್ರೆ ಇದು ವಿಜೇಂದ್ರ ಯತ್ನಾಳ್ ವಿರುದ್ಧ ನೀನಾ ಫೈಟ್. ಹೀಗಾಗಿ ಎಲ್ಲದಕ್ಕೂ ಬ್ರೇಕ್ ಹಾಕೋಕೆ ಬಿಜೆಪಿ ಹೈಕಮಾಂಡ್ ಮುಂದಾದ. ರಾಷ್ಟ್ರೀಯ ಅಧ್ಯಕ್ಷರಾಗಿ ಅನುರಾಗ್ ಸಿಂಗ್ ಠಾಕೂರ್ ಆಯ್ಕೆ ಸಾಧ್ಯತೆ. ಉತ್ಸಾಹದಿಂದ ಕೆಲಸ ಮಾಡಿದ ಪದಾಧಿಕಾರಿಗೆ ಕೋಕ್ ನೀಡುವ ಸಾಧ್ಯತೆ. ಅನುಭವಿ ಸಂಘಟನೆಗಾಗಿ ದುಡಿಯೋರಿಗೆ ಮಾತ್ರ ಚಾನ್ಸ್. ಬದಲಾವಣೆ ಕಾರ್ಯಕ್ಕೆ ಮುಂದಾದ ಬಿಜೆಪಿ ವರಿಷ್ಠರು. ಹಲವು ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ. ವಿಜೇಂದ್ರ ಯತ್ನಾಳ್ ವಿರುದ್ಧ ನೀನಾ ಫೈಟ್. ಅದಕ್ಕೆ ಕೆಲವೊಂದು ತಾರ್ಕಿಕ ಅಂತ್ಯ ಆಗತ್ತಾ, ಎಲ್ಲದಕ್ಕೂ ಬ್ರೇಕ್ ಹಾಕತ್ತಾ ಬಿಜೆಪಿ ಹೈಕಮಾಂಡ್. ರಾಷ್ಟ್ರೀಯ ಅಧ್ಯಕ್ಷರಾಗಿ ಅನುರಾಗ್ ಸಿಂಗ್ ಠಾಕೂರ್ ಆಯ್ಕೆ ಸಾಧ್ಯತೆ. ಉತ್ಸಾಹದಿಂದ ಯಾರು ಕೆಲಸ ಮಾಡಲ್ಲ ಅಂತಹ ಪದಾಧಿಕಾರಿಗಳನ್ನ ಕೈ ಬಿಟ್ಟು ಸಂಘಟನೆ ಹಾಗೂ ಅನುಭವಿಗಳು ಯಾರಿದ್ದಾರೆ ಅವರಿಗೆ ಪದಾಧಿಕಾರಿಗಳ ಹುದ್ದೆ ನಿಗದಿ.